ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗು ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಅಂತಂದರೆ ನನಗೆ 15 ಡೇಸ್ ಮೇಲೆ ಆಯಿತು ಹುಷಾರಿಲ್ಲ, ಹಾಗಾಗಿ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಜನ ಕೂಡ ಕೇಳ್ತಾ ಇದ್ದಾರೆ, ಯಾಕೆ ಬ್ಲಾಗ್ ಮಾಡ್ತಾಯಿಲ್ಲ, ಬ್ಲಾಗ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮಾರ್ನಿಂಗ್ ಎದ್ದು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ಸಮ್ಮರಲ್ಲಿ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ತುಂಬ ಹುಷಾರಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ಸ್ವಲ್ಪ ಗಾಳಿ ಅಂತೂ ಕಡಿಮೆ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಗಾಳಿ ಕಡಿಮೆ. ಅದರಲ್ಲೂ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಹೆಲ್ತ್ ತುಂಬ ಚೆನ್ನಾಗಿರಬೇಕು, ಅವಾಗ ಏನಾಗುತ್ತೆ ಅಂದರೆ ಎನರ್ಜಿ ಬರುತ್ತೆ. ಹಾಗಾಗಿ ನಾನು ಅದರಲ್ಲಿ ಬೇರೆ ಟ್ರಿಪ್ಪಿಗೆಲ್ಲ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು. ಅದು ಸ್ವಲ್ಪ ಅಂದ್ರೂ ಕೂಡ ಒಂದು 15 ಡೇಸ್ ಅಂತ ಹೇಳ್ಬೋದು. ನಾನು ಚೆನ್ನಾಗಿ ರಿಕವರಿ ಆಗಬೇಕು ಅಂತಂದರೆ ಅಷ್ಟು ದಿನ ತೊಗೊಂಡೆ. ಆ ಮಧ್ಯದಲ್ಲಿ ಯಾವುದೇ ಶಾರ್ಟ್ಸ್ ಕೂಡ ಹಾಕಿಲ್ಲ ಆ್ಯಂಡ್ ಯಾವುದೇ ಲೆಂತ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಬೇಗ ಹುಷಾರಾಗುತ್ತೆ ಅಂತ ಅಂದ್ಕೊಂಡೆ, ಅದು ತುಂಬ ಮಿತಿ ಮೀರಿದಾಗ ನಾನು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕಾಯ್ತು. ಎಷ್ಟು ತೋರಿಸಿದ್ರೂ ಕೂಡ ಕಡಿಮೆನೇ ಆಗ್ತಾ ಇರಲಿಲ್ಲ ಅದರಲ್ಲೂ. ಹಾಗಾಗಿ ಇವತ್ತು ನಾನು ಹಾಸ್ಪಿಟಲಿಗೆ ಹೋಗಿ ಅಡ್ಮಿಟ್ ಆಗಿ ಒಂದು ಸಲೈನ್ ಕೂಡ ಹಚ್ಕೊಂಡೆ. ಆ್ಯಂಡ್ ನಮ್ಮೂರಲ್ಲೇ ಹಚ್ಕೊಂಡಿರೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಯಾಕೆ ನಾನು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋದೆ ಅಂತಂದರೆ ಪ್ರೈವೇಟಲ್ಲಿ ತೋರಿಸಿದ್ದೀನಿ, ಯಾಕೋ ಕಡಿಮೆನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಈ ಗೌರ್ಮೆಂಟ್ದು ಕೆಲವೊಂದು ತುಂಬಾ ಬರುತ್ತೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಕೂಡ ಹುಷಾರಿಲ್ಲ ಅಂತಂದರೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ತೋರಿಸ್ತೀನಿ. ಅಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಬೇಗನೆ ಕಡಿಮೆ ಆಗಿಬಿಡುತ್ತೆ. ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಡಾಕ್ಟರ್ಸ್ ಇರ್ತಾರಲ್ವ, ಅವರು ಕರೆಕ್ಟಾಗಿ ಓದಿ ಆ್ಯಂಡ್ ಎಕ್ಸಾಮ್ ಬರೆದು ಪಾಸಾಗಿ ಬಂದಿರ್ತಾರೆ. ಅವರಿಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಕೂಡ ಗೊತ್ತಿರುತ್ತೆ. ಈ ಪ್ರೈವೇಟ್ ಅಂತ ಅಂದ್ಕೊಳ್ಳಿ, ಪ್ರೈವೇಟಲ್ಲಿ ಎಲ್ಲಿ ಹೋದ್ರೂ ಕೂಡ ಸ್ವಲ್ಪ ಆಲ್ಮೋಸ್ಟ್ ಅರ್ಧಂಬರ್ಧನೇ ಅಂತ ಹೇಳ್ಬೋದು. ಸ್ವಂತ ಹಾಕಿರ್ತಾರಲ್ವ, ಕೆಲವೊಬ್ಬರು ಎಲ್ಲೋ ಒಬ್ಬರು ಚೆನ್ನಾಗಿ ಓದಿ ಪಾಸಾಗಿ ಅವರು ಸ್ವಂತ ಬಿಸ್ನೆಸ್ ಥರ ಆ ಹಾಸ್ಪಿಟಲನ್ನು ಸ್ಟಾರ್ಟ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ತೋರಿಸಿದ್ರೆ ಹೆಂಗಿರುತ್ತೆ ನೋಡೋಣ, ಕಡಿಮೆ ಅಂತೂ ಆಗ್ಬೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಂಡೆ. ಅವರು ಒಂದು ಸಲೈನ್ ಹಚ್ಕೊಳ್ಳಿ, ಆಮೇಲೆ ಒಂದು 2-3 ಡೇಸ್ ಆದಮೇಲೆ ನೋಡೋಣ ಅಂತ ಹೇಳಿದರು. ಹಾಗಾಗಿ ಬಂದು ಸಲೈನ್ ಹಚ್ಕೊಂಡಿದ್ದೀನಿ. ಆ್ಯಂಡ್ ಯಾರೂ ಇಲ್ಲ, ಬಿಕಾಸ್ ಯಾರೂ ಇಲ್ಲದೆ ಇರೋದು ತುಂಬಾ ಖುಷಿ. ಯಾಕಂದರೆ ಈ ಸಮ್ಮರಲ್ಲಿ ಎಷ್ಟು ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಹುಷಾರು ತಪ್ತಾ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ತುಂಬ ಜನ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಇರ್ತಾರೆ. ಪ್ರೈವೇಟ್ನಲ್ಲಿ ಕೊಡ್ತಾರೆ ಇಲ್ಲ ಅಂತಲ್ಲ, ಬಟ್ ಗೌರ್ಮೆಂಟ್ನಲ್ಲಿ ಡಾಕ್ಟರ್ಸ್ ಏನಿರ್ತಾರಲ್ವ, ಅವರು ಪರ್ಫೆಕ್ಟಾಗಿ ಡಾಕ್ಟರ್ ಕೋರ್ಸನ್ನು ಮುಗಿಸಿರ್ತಾರೆ. ಹಾಗಾಗಿ ನನಗೆ ಪ್ರಿಫರೆನ್ಸ್ ಫಸ್ಟಿಗೆ ಅಲ್ಲೇ ಕೊಡೋದು. ನಾನು ಬಂದ ತಕ್ಷಣ ಚೆನ್ನಾಗಿ ನೋಡಿದ್ರು ಆ್ಯಂಡ್ ನೋಡಿ ಒಂದು ಸಲೈನ್ ಕೂಡ ಹಚ್ಚಿದ್ರು. ನನಗೆಲ್ಲೂ ನಿಲ್ಲಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಒಂದು ಕೈ ಅಂತೂ ನಂದು ರೈಟ್ ಸೈಡ್ ಕೈ ಅಂತೂ ಮೇಲೇ ಬರ್ತಾ ಇರಲಿಲ್ಲ, ಅಷ್ಟು ಪೇನ್ ಆಗ್ತಾಯಿತ್ತು. ಏನಾಗಿದೆ ಗೊತ್ತಿಲ್ಲ, ಎಲ್ಲಿ ತೋರಿಸಿದ್ರು ಕೂಡ ಅಷ್ಟು ಕರೆಕ್ಟಾಗಿ ಹೇಳ್ತಾ ಇರಲಿಲ್ಲ. ಆ್ಯಕ್ಚುಲಿ ಇದು ಏನು ಅಂದರೆ ಈಗೆಲ್ಲ ಹಳ್ಳಿಯಲ್ಲಿ ಅನ್ಕೋತಾರಲ್ವ ದೇವು ಬಡ್ದಿದೆ ಅಂತ ಹೇಳ್ಬಿಟ್ಟು. ನಾನು ನಂಬಲ್ಲ, ಇಲ್ಲ ಅಂತಲ್ಲ, ನಾನು ನಂಬಲ್ಲ. ಅದಾದಮೇಲೆ ಏನಂತಂದರೆ ಎಲ್ಲ ಡಾಕ್ಟರ್ಸ್ಗಳನ್ನು ಮುಗಿಸಿದ ಮೇಲೆ ನಂಬಲೇಬೇಕಾಗತ್ತೆ. ಹಾಗಾಗಿ ಇದೂ ಒಂದು ಆಗಿಬಿಡಲಿ, ಸಲೈನ್ ಹಚ್ಕೊಳ್ಳೋದೊಂದು ಆಗಿಬಿಡಲಿ, ಅದೇನು ಹೆಲ್ತಿಗೇನು ಡೇಂಜರ್ ಏನಲ್ಲ, ಒಂದು ಕಂಪ್ಲೀಟಾಗಿ ಒಂದು ಕೂಲ್ ಅಂತ ಸಿಗುತ್ತೆ. ಹಾಗಾಗಿ ನನಗೆ ಬರಬೇಕಾದ್ರೂ ಕೂಡ ಯಾವುದೇ ಶಕ್ತಿ ಇರಲಿಲ್ಲ. ನಮ್ಮ ಅತ್ತೆನ ಕರ್ಕೊಂಡು ಬಂದಿದ್ದೆ. ನಮ್ಮ ಅತ್ತೆ ಕೂಡ ಫುಲ್ ಸಲೈನ್ ಹಚ್ಚೋ ತನಕ ನನ್ನ ಜೊತೆನೇ ಇದ್ದರು. ಅವ್ರಿಗೇನಾದರೂ ಆಯಿತು ಅಂದರೆ ನಾನಿರ್ತೀನಿ, ನನಗೇನಾದರೂ ಆಯಿತು ಅಂದರೆ ಅವ್ರು ಇರ್ತಾರೆ. ಈ ಥರ ನಮ್ಮ ಹತ್ರ ಬಾಂಡಿಂಗ್ ಇರೋದು. ಹಾಗಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಬಟ್ ಆದರೆ ಒಳಗಡೆ ದೇಹದೊಳಗಡೆ ಯಾವುದೇ ರೀತಿ ಪಾರ್ಟ್ಸ್ಗಳು ಸರಿಯಾಗಿ ಕೆಲಸನೇ ಮಾಡ್ತಾ ಇರಲಿಲ್ಲ. ಊಟ ಕೂಡ ನನಗೆ ಸರಿಯಾಗಿ ಸೇರ್ತಾ ಇರಲಿಲ್ಲ. ಮೇನ್ ಇಂಪಾರ್ಟೆಂಟ್ ಅಂದರೆ ಊಟ ಬಿಟ್ವಿ ಅಂತಂದರೆ ನಾವು ಅರ್ಧ ವೀಕ್ ಅಲ್ಲೇ ಆಗಿಬಿಡ್ತೀವಿ. ಊಟ ಅಂತೂ ಕಂಪ್ಲೀಟಾಗಿ ನಂದು ನಿಲ್ಲಿಸ್ಬಿಟ್ಟಿದೆ. ಜ್ಯೂಸು ಆ್ಯಂಡ್ ನೀರು ಇದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಕೆಲವೊಬ್ಬರೆಲ್ಲ ಹೇಳೋರು ಈ ಸಮ್ಮರಲ್ಲಿ ಊಟ ಚೆನ್ನಾಗಿ ಹೋಗಲ್ಲ, ಆದರೆ ಕೆಲವೊಬ್ರಿಗೆ ಹೋಗಲ್ಲ, ಕೆಲವೊಬ್ರಿಗೆ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಎಷ್ಟೇ ಫೋರ್ಸಬಲ್ ಆಗಿ ಸ್ವಲ್ಪ ಲೈಟಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೂ ಕೂಡ ಅದು ಅವಾಯ್ಡ್ ಆಗ್ತಾಯಿತ್ತು, ವಾಮಿಂಟ್ ಬರ್ತಾಯಿತ್ತು, ಎಲ್ಲಿ ಕೂಡ ನಿಲ್ತಾ ಇರಲಿಲ್ಲ. ಹಾಗಾಗಿ ಫುಲ್ಲು ವೀಕ್ ಆಗಿಬಿಟ್ಟಿದೆ. ಆ್ಯಂಡ್ ಅದ್ರ ಜೊತೆಗೆ ಸ್ಟಮಕ್ ಪೇಯ್ನ್ ಅಂತೂ ತುಂಬ ಜಾಸ್ತಿನೇ ಆಗಿಬಿಟ್ಟಿತ್ತು ನನಗೆ. ಇಷ್ಟು
ಸ್ಟಮಕ್ ಪೇನ್ ಇತ್ತು ಅಂದರೆ ಒಂದು ಸ್ಪೂನ್ ನೀರು ಕುಡಿದ್ರೂ ಕೂಡ ಅದು ಗಂಟ್ಲಲ್ಲಿ ಇಳಿತಾ ಇರಲಿಲ್ಲ. ಅದು ಇಳಿದ್ರೂ ಆ್ಯಂಡ್ ಸ್ಟಮಕಲ್ಲಿ ಹೋಗಬೇಕಾದ್ರೆ ತುಂಬಾ ಪೇನ್ ಆಗ್ತಾಯಿತ್ತು. ಅದು ಏನಾಗಿದೆ ಅಂತ ನನಗೂ ಕೂಡ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿಂದ ಸಲೈನ್ ಮುಗಿಸ್ಕೊಂಡು ಇನ್ನು ಮನೆಗೆ ಹೋದೆ. ಸೊ ಇವತ್ತು ಸಲೈನ್ ಅಂತೂ ಹಚ್ಕೊಂಡೆ, ನೋಡೋಣ ಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮನೆಗೆ ಹೋದ್ಮೇಲೆ ಈ ದೆವ್ವ ಬಡ್ದವರು ಏನೇನೋ ಕೇಳ್ತಾರಂತೆ, ಅದು ಕೇಳಿತ್ತು. ಅದನ್ನು ಕೂಡ ಎಳುವಿ ಒಕ್ಕಟ್ಟಿದ್ರು, ಆವಾಗ ಸಮಾಧಾನ ಆಯಿತು. 10 ಡೇಸ್ ಆದಮೇಲೆ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಇದು 2 ಡೇಸಿಂದು ಬ್ಲಾಗ್ ಆಗಿರುತ್ತೆ. ನಾನು ತುಂಬ ಚೆನ್ನಾಗಿ ರಿಕವರ್ ಆದಮೇಲೆ ನನಗೆ ಒಂದು ಮೇಕಪ್ ಆರ್ಡರ್ ಬಂದಿತ್ತು. ಇದಕ್ಕಿಂತ ಮುಂಚೆ ಕೂಡ ಒಂದು ಮೇಕಪ್ ಆರ್ಡರ್ ಬಂದಿತ್ತು, ಬಟ್ ಅದನ್ನು ಕೂಡ ಮಾಡಿದ್ದೆ. ಆ ಹೆಲ್ತ್ನಲ್ಲೇ ಕೂಡ ಅದನ್ನು ಕೂಡ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ನೆಕ್ಸ್ಟ್ ಆರ್ಡರು. ಆ್ಯಂಡ್ ಇಲ್ಲಿಂದ ನ್ಯೂ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಡು ಬನ್ನಿ. ರೌಡಿ ಇದ್ದಾಗ ನಾವು ಮಾಡ್ಬೋದು ಎಲ್ಲರೂ ಹಾಕೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೊಂದು ಮೇಕಪ್ ಆರ್ಡರ್ ಇತ್ತು, ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ 6 o'clock ಎದ್ದು ರೆಡಿಯಾಗಿ ಬಸ್ಸಿಗೆ ಬರೋಷ್ಟೊತ್ತಿಗೆ 6:30ಗೇನೋ ಸನ್ ಕ್ರಾಸಿಗಿದ್ವಿ. ಬಟ್ ಅಲ್ಲಿಂದ ಸಿಂಗಿ ಬಸ್ ಹತ್ಕೊಂಡು ಸೊ ಇವಾಗ ದೇವ್ರ ಹಿಪ್ಪರಿಗೆದಲ್ಲಿದ್ದೀವಿ. ಆ್ಯಂಡ್ ಇನ್ನೂ ಇಲ್ಲಿ ಬಸ್ಸು ಇಲ್ಲ. ಆ್ಯಂಡ್ 9 o'clockಗೇನೋ ಬಸ್ ಇದೆ ಅಂತೆ. ಬಟ್ ಆಲ್ಮೋಸ್ಟ್ ಅವರು ಜಲ್ದಿ ಬರೋದಕ್ಕೆ ಹೇಳಿದರು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ನಾವಂತೂ ವೇಟಿಂಗು, ಇನ್ನೂ ಬಸ್ ಕೂಡ ಬಂದಿಲ್ಲ. ಇರ್ತಿದ್ದಾಳೆ, ಫುಲ್ ಜುಮ್ ಅಂತ ಇದೆ. ನಾಷ್ಟ ಇಲ್ಲ, ಟೀ, ಓನ್ಲಿ ಟೀ ಆಗಿದೆ ಅಷ್ಟೇ, ಅದು ಸನ್ ಕ್ರಾಸಿಗೆ. ಸೊ ಇವಾಗ ಒಂದು 10-15 ನಿಮಿಷದಲ್ಲಿ ರೀಚ್ ಆಗಬೇಕು. ಅಂದರೆ ನಮಗೆ ಅಷ್ಟು ಸ್ವಲ್ಪ ಮೇಕಪ್ಪಿಗೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಸ್ಯಾರಿ ಡ್ರಾಪಿಂಗ್ ಎಲ್ಲ ಕೊಟ್ಟಿಲ್ಲ ಅವರು. ಆ್ಯಕ್ಚುಲಿ ನಾವೇ ಹೋಗಿ ಇವಾಗ ಸ್ಯಾರಿನ ಅದು ಪ್ಲೇಟೆಲ್ಲ ರೆಡಿ ಮಾಡಬೇಕು. ಪ್ಲೇಟ್ ರೆಡಿ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಲಾಸ್ಟ್ ಟೈಮ್ ಇದು ನಂದು ಸೆಕೆಂಡ್ ಆರ್ಡರು. ಲಾಸ್ಟ್ ಟೈಮ್ದು ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಜಾಸ್ತಿ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಿಫೋರೇ ನಾವು ಪ್ಲೇಟ್ ಮಾಡಿ ಇಟ್ಕೋಬೇಕು, ಅವಾಗ ಸ್ವಲ್ಪ ಈಸಿ ಆಗೋದು ಕೆಲಸ. ನಾವೇನು ಮಾಡ್ತೀವಿ ಅಲ್ಲಿಗೆ ಹೋಗಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದು ಆಗದೆ ಇರೋ ಕೆಲಸ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಈಗ ಹಳ್ಳಿಯಲ್ಲಿರೋರಿಗೆ ಕೆಲವೊಬ್ರಿಗೆ ಈ ಸ್ಯಾರಿ ಪ್ಲೇಟಿಂಗ್ ಮಾಡೋದು, ಆಮೇಲೆ ಸ್ಯಾರಿ ಡ್ರಾಪಿಂಗ್ ಇವೇನು ಗೊತ್ತಿರಲ್ಲ. ಅಂಥವ್ರಿಗೆ ನಾವೇ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ನೊಂದು ನಿಯರ್ ಇತ್ತು ಅಂದರೆ ಮಾಡಿಕೊಡ್ಬೋದು, ಬಟ್ ಒಂದೊಂದು ಕಡೆ ಪ್ಲೇಸ್ ದೂರ ಇರೋದ್ರಿಂದ ಮಾಡಿಕೊಡೋಕ್ಕಾಗಲ್ಲ. ಆಲ್ಮೋಸ್ಟ್ ನಾವೇನಂತಂದರೆ ನಾವೇ ಬೇಗ ಹೋಗಿ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಅವರಿಗೆ ಸ್ಯಾರಿನ ಉಡಿಸ್ಬೇಕು. ಸೊ ನಮ್ಮ ಮೈಂಡಲ್ಲಿ ಒಂದು ಥಾಟ್ ಇದೆ, ಈ ಥರ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಹೆಂಗಾಗುತ್ತೋ ಏನೋ, ಚೆನ್ನಾಗಾಗುತ್ತೋ ಚೆನ್ನಾಗಾಗಲ್ವೋ, ಪ್ರತಿಯೊಂದು ಎಕ್ಸ್ಪೀರಿಯೆನ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಫಸ್ಟ್ ಟೈಮ್ ತುಂಬ ಜನ ಕಲಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ, ಭಯ ಕೂಡ ಇರುತ್ತೆ. ಸೊ ಹಾಗಾಗಿ ಭಯ ಇರಬಾರ್ದು ಯಾವಾಗಲೂ. ಮಾಡುವಂಥ ಕೆಲಸನ ಸ್ಟಾರ್ಟಿಂಗ್ ಎಲ್ರಿಗೂ ಭಯ ಇರುತ್ತೆ. ಸೊ ಆ ಭಯನ ನಮಗೂ ಇದೆ. ಆಲ್ಮೋಸ್ಟ್ ಅದನ್ನು ಓಡಿಸ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಅವರು ಕೂಡ ಒಂದು 4-5 ಸಾರಿ ಫೋನ್ ಮಾಡಿದ್ದಾರೆ. ಅವರಿಗೆ ಅವ್ರದ್ದು ಮದುವೆ ಚಿಂತೆಗಿಂತ ನಾನು ಯಾವಾಗ ಬರ್ತೀನಿ, ಆಮೇಲೆ ಹೆಂಗೆ ಬರ್ತೀನಿ ಅನ್ನೋದೊಂದು ಚಿಂತೆ ಅವರಿಗೆ. ಹಾಗಾಗಿ ಮಾರ್ನಿಂಗ್ ಒಂದು 3 times ಫೋನ್ ಮಾಡಿದರು. ಸೊ ಇನ್ನೇನಿಲ್ಲ, ಇವಾಗ ಫೋನ್ ಹಚ್ಚಿದ್ದೀನಿ. ಅವರು ಕೂಡ ಮದುವೆಯಲ್ಲಿ ಬ್ಯುಸಿ ಇರ್ತಾರಲ್ವ, ಹಾಗಾಗಿ ಸೊ ಫೋನ್ ನೋಡಿ ಪಿಕ್ ಮಾಡ್ತಾರೆ. ನೋಡೋಣ. ಬಸ್ಸಿನ ಟೈಮಿಂಗ್ 9 o'clock ಅಂತ ಹೇಳಿದ್ದಾರೆ. 12 o'clockಗೇನೋ ಅಕ್ಷತೆ ಇರೋದು. ಅದಕ್ಕಿಂತ ಮುಂಚೆ 1.5 hour ನಾವು ಅಲ್ಲಿರಬೇಕು. 2 hour. ಅದಕ್ಕೆ ಯಾವುದಾದ್ರೂ ವೆಹಿಕಲ್ಸ್ ಬಂತು ಅಂದರೆ ಹೋಗಬೇಕು ಅಂತ. ಬಸ್ ಅಂತೂ ಇನ್ನೂ ಯಾಕೋ ಅಂದಾಜು ಕಾಣಿಸ್ತಾ ಇಲ್ಲ. ಎಷ್ಟು ಗಂಟೆಗೆ ಬರುತ್ತೋ ಗೊತ್ತಿಲ್ಲ. 9 o'clockಗೆ 9 ಗಂಟೆಗೆ ಇಲ್ಲಿಂದ ಬಿಟ್ರೆ 10 ಗಂಟೆಗೆ ಹೋಗ್ತೀವಿ ಅಲ್ಲಿ. ಸೊ ಅಂತೂ ಇಂತೂ ಬಂದು ಕೂತಿದ್ದೀವಿ. ಅವರು ಕೂಡ ಫೋನ್ ಹಚ್ಚಿದ್ವಿ, ಬಟ್ ಏನಂದರೆ ಅವರು ಇನ್ನೂ ಸ್ವಲ್ಪ ಲೇಟ್ ಇದೆ, ಬಟ್ ಪರವಾಗಿಲ್ಲ ಬನ್ನಿ ಅಂತ ಹೇಳಿದರು. ಹಾಗಾಗಿ ಸೊ ನಾನು ನಮ್ಮ ತಂಗಿ
ಇಲ್ಲಿ ಕೂತಿದ್ದೀವಿ ಆ್ಯಂಡ್ ಪ್ಲ್ಯಾನ್ ಆಗ್ತಾಯಿದ್ವಿ ಹೆಂಗೆ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಯಾಕಂದರೆ ಟೈಮ್ ಇಲ್ಲಿ ಸಿಕ್ಕಿದೆ ಅಂದಮೇಲೆ ಇಲ್ಲಿ ಪ್ಲ್ಯಾನ್ ಹಾಕ್ಬೇಕಾಗುತ್ತೆ, ಅಲ್ಲಿ ಸಿಗದೇನೂ ಇರ್ಬೋದು. ಹಾಗಾಗಿ ಅಲ್ಲೇ ಹೋಗಿ ಪ್ಲ್ಯಾನ್ ಹಾಕಬೇಕು, ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಸಿಗೋಲ್ಲ. ಹಾಗಾಗಿ ಇಲ್ಲೇ ಪ್ಲ್ಯಾನ್ ಹಾಕ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ಲೈಮೇಟು ಅಷ್ಟು ಚೆನ್ನಾಗಿರುತ್ತೆ, ಗಾಳಿ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಇನ್ನು ಹೋಗ್ತಾ ಹೋಗ್ತಾ ಬಿಸಿಲು ಜಾಸ್ತಿ ಆಯಿತು ಅಂದರೆ ಫುಲ್ ಸ್ವೆಟ್ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಏನಂದರೆ ಮಾರ್ನಿಂಗ್ ಚೆನ್ನಾಗಿರುತ್ತಲ್ವ ಮೈಂಡು, ಚೆನ್ನಾಗಿದ್ದಾಗೇ ಹೋಗಿ ರೀಚ್ ಆಗಬೇಕು. ಆ್ಯಂಡ್ ಅಲ್ಲಿರುವಂಥದ್ದು ಫಂಕ್ಷನ್ ಎಲ್ಲ ನಡೀತಾ ಇರುತ್ತೆ, ಅದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಹಿಡಿಯೋದಕ್ಕೆ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಆ್ಯಂಡ್ ನಾವು ಬಂದಮೇಲೆ ಇಲ್ಲಿ ಒಂದು ಮದುವೆ ಇತ್ತು ಇಬ್ಬರಿಗೆಲ್ಲಿ, ಒಂದು ಬ್ಯಾನರ್ ಏನೋ ಕಟ್ತಾಯಿದ್ರು. ಬಟ್ ಎಷ್ಟು ನಗಿಸ್ತಾಯಿದ್ರು, ನೋಡೋದಕ್ಕೆ ಅವ್ರು ದೂರ ಕಾಣಿಸ್ತಾ ಇದ್ದಾರಲ್ವ. ನಮ್ಮ ಜೊತೆ ಇಲ್ಲಿಂದನೇ ಮಾತಾಡಿಕೊಂಡು ಬ್ಯಾನರ್ ಕಟ್ಟೋದಕ್ಕೆ ಎಷ್ಟು ಸರ್ಕಸ್ ಅಂದರೆ ಮಾಡ್ತಾಯಿದ್ರು. ಬ್ಯಾನರ್ ತೊಗೊಬಂದಿದ್ದಾರೆ, ಬಟ್ ಏನಂದರೆ ಅದಕ್ಕೆ ಕಟ್ಟೋದಕ್ಕೆ ದಾರ, ಈ ಕಡೆ ಕಂಬಗಳು ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಕಟ್ಟು ಅಂದರೆ ಎಲ್ಲಿ ಕಟ್ಟಬೇಕು, ಅದರಲ್ಲಿ ಕಟ್ಟೋದು ಕೂಡ ಅಷ್ಟು ಅನುಕೂಲ ಇರಲಿಲ್ಲ ಅವರಿಗೆ. ಈ ಕಡೆ ಕಟ್ಟಿದ್ರೆ ಈ ಕಡೆ ಲೆಫ್ಟ್ ಸೈಡು ಅವರಿಗೆ ದಾರ ಸಾಕಾಗ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ತೊಗೊಂಡು ಬಂದು ಜಮಾಸ್ಕೊಂಡು ಅದನ್ನು ಹೆಂಗೋ ಒಟ್ಟಿನಲ್ಲಿ ಕಟ್ಟೋದ್ರಲ್ಲಿ ತುಂಬ ಸರ್ಕಸ್ ಮಾಡಿದ್ರು. 1 hour ತೊಗೊಂಡ್ರು ಅದು ಕಟ್ಟೋದಕ್ಕೆ. ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ನಾವಂತೂ ಪ್ರತಿಯೊಂದು ಗಳಿಗೆಲ್ಲ ಸ್ಟಾರ್ಟ್ ಆಗೋದು ನಗುವಿಂದಲೇ ಸ್ಟಾರ್ಟ್ ಆಗಬೇಕು, ನಗುವಿಂದಲೇ ಎಂಡ್ ಆಗಬೇಕು ಅನ್ನೋದೊಂದು ನನಗೆ ಥಾಟು. ಸೊ ಚೆನ್ನಾಗಿ ನಕ್ವಿ, ಎಂಜಾಯ್ ಮಾಡಿದ್ವಿ. ಪ್ರತಿ ಕ್ಷಣ ಕೂಡ ಎಂಜಾಯ್ ಮಾಡ್ತಾನೆ ಇರ್ತೀವಿ. ಅಲ್ಲಿಂದ ನಾವು ಇಬ್ಬರಿಗೆ ಬಂದ್ವಿ 10 ರೂಪಾಯಿ ಕೊಟ್ಟು. ಬಟ್ ಇಬ್ಬರಿಗಿಂದ ಕುಮನ್ಸಿಲ್ಸಿಗೆ ಹೋಗೋದಕ್ಕೆ ಒಂದು ಆಟೋ ಚಾರ್ಜು 300 ರೂಪೀಸ್ ಚಾರ್ಜ್ ಮಾಡಿದ್ರು. ಬಟ್ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಅಂತ ಅಲ್ಲಿಂದ ಕೂತ್ಕೊಂಡಿರೋರಿಗೆ ಬಸ್ ಬಂದ್ಬಿಟ್ಟು ಆ ಬಸ್ಸಲ್ಲಿ ಹತ್ಕೊಂಡು ಬಂದ್ವಿ. ಬಂದ ತಕ್ಷಣ ನಮ್ಮ ಬ್ರೈಡು ಫುಲ್ ಜೋಶಲ್ಲಿದ್ದರು, ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಮನೇಲಿ ಕೂಡ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ನಾವು ಬಂದಮೇಲೆ ನೀರು ಕೊಟ್ಟರು, ಕುಡಿಯೋದಕ್ಕೆ ನೀರು ಕುಡಿದ್ವಿ. ನಮಗೆ ಒಂದು ರೂಮ್ ಕೂಡ ಕೊಟ್ಟರು ನಾವು ರೆಡಿ ಮಾಡೋದಕ್ಕೆ. ನಿಮ್ಮದೆಲ್ಲ ಐಟಮ್ಸ್ ಎಲ್ಲ ಇಟ್ಕೊ ಅಂತ ಹೇಳಿದರು. ಸೊ ನಮ್ಮ ಮನೇಲಿ ರಾಣಿ ಇದ್ದಾಳೆ, ಅವಳು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಎಷ್ಟು ಸೈಲೆಂಟ್ ಕೂರಿಸಿದ್ರು ಕೂಡ ಅವರು ಸೈಲೆಂಟ್ ಕೊಡ್ತಾ ಇಲ್ಲ. ಅವಳು ಕೆಳಗಡೆ ಯಾರೇ ಬಂದರೂ ಸುಮ್ಮನೆ ಬೊಗಳ್ತಾ ಇರ್ತಾನೆ. ಹಾಗಾಗಿ ಸೊ ಅವ್ರನ್ನ ಅಂದ್ರದಲ್ಲಿ ಕೂರಿಸಿದ್ರು. ಅಂದ್ರದಲ್ಲಿ ತಾಳಿಶಾಸ್ತ್ರ, ತಾಳಿ ಪೋಣಿಸೋದು ಇದೆಲ್ಲ ಮಾಡ್ತಾರೆ. ಆ್ಯಂಡ್ ಲೈಟು ಇರಲಿಲ್ಲ, ಅದೊಂದು ಟೆನ್ಷನ್ ಆಗಿಬಿಟ್ಟಿತ್ತು. ಅವ್ರ ಕಡೆ ಲೈಟ್ ಇರಲಿಲ್ಲ ಅಂದರೆ ನಮ್ಮದು ಅರ್ಧ ಮೇಕಪ್ ಏನಾಗುತ್ತೆ ಅಲ್ಲಿ ವೇಸ್ಟ್ ಆಗಿಬಿಡುತ್ತೆ. ಈ ಸ್ಯಾರಿ ಪ್ಲೇಟ್ ಮಾಡೋದಿರುತ್ತೆ, ಆ್ಯಂಡ್ ಹೇರ್ ಸ್ಟೈಲ್ ಕರ್ಲಿ ಮಾಡೋದಿರುತ್ತೆ, ಸ್ಟಿಂಗ್ ಮಾಡೋದಿರುತ್ತೆ, ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಲೈಟ್ ಇರಬೇಕು. ಆಮೇಲೆ ಫ್ಯಾನು ತುಂಬಾ ಅವಶ್ಯಕತೆ, ಮೇನ್ ಇಂಪಾರ್ಟೆಂಟ್ ಅಂದರೆ ಫ್ಯಾನು. ಸೊ ಲೈಟ್ ಇಲ್ಲದೆ ಹೋದರೆ ಅರ್ಧ ಟೆನ್ಷನ್ ನನಗೆ ಅಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಏನು ಮೇಕಪ್ ಮಾಡಿದ್ರೂ ಅದು ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂದರೆ ಮಾಡುವಾಗ ಫ್ಯಾನ್ ಇರಬೇಕು, ಆವಾಗ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಕಂಫರ್ಟಬಲ್ ಆಗಿರಬೇಕಲ್ವ ಗಾಳಿ ಅದು. ಹಾಗಾಗಿ ಅವರು ಕೂಡ ಆ ಕಡೆ ಮದುವೆ ಶಾಸ್ತ್ರ ಎಲ್ಲ ನಡೀತಾ ಇತ್ತು. ಇನ್ನು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ಅನ್ನೋದೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ದೆ. ಆ್ಯಂಡ್ ನನಗೆ ಸಿಂಪಲ್ ಈ ಥರ ಡೆಕೋರೇಷನ್ ಅಂದರೆ ತುಂಬಾ ಇಷ್ಟ. ಈಗ ತುಂಬ ಗ್ರ್ಯಾಂಡಾಗಿ ಅಂತ ತುಂಬ ಇಷ್ಟ ಆಗಲ್ಲ. ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ರು. ಹಾಗಾಗಿ ಒಂದಷ್ಟು ಕ್ಲಿಪ್ಸ್ ತೊಗೊಂಡಿದ್ದೀನಿ. ಕೆಲವೊಬ್ರಿಗೆ ಹೆಲ್ಪ್ ಆಗ್ಬೋದು, ಯಾರೆಲ್ಲ ಈ 10,000 ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕ್ಲಿಪ್ಸ್ ತೊಗೊಂಡೆ. ಅದಾದಮೇಲೆ ನಂದು ಮೇಕಪ್ ಏನಿದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಾಡುವಾಗ ಇಷ್ಟು ಗಡಿಬಿಡಿ ಇರುತ್ತಂದರೆ ಸಿಕ್ಕಾಪಟ್ಟೆ ಗಡಿಬಿಡಿ ಇರುತ್ತೆ. ಲಾಸ್ಟ್ ಟೈಮ್ ನಾನೊಂದು ಮೇಕಪ್ಗೆ ಹೋದಾಗ 12:10ಗೆ ನಮ್ಮ ಬ್ರೈಡ್ ಬಂದರು. ನಾನು 15 ಮಿನಿಟ್ಸಲ್ಲಿ ಮಾತ್ರ ಮೇಕಪ್ ಮಾಡಬೇಕಾಗಿತ್ತು. ಅಷ್ಟು ಟೈಮು ಕಡಿಮೆ ಇತ್ತು ಅಂದರೆ ಆ ಕಡಿಮೆ ಟೈಮಲ್ಲಿ ಆಗೋಲ್ಲ. ಹಾಗಾಗಿ ಬಿಫೋರ್ ಬರೋಕ್ಕಿಂತ ಮುಂಚೆ ನಾನೆಲ್ಲ ಎತ್ತಿಟ್ಕೊಂಡು ಅಂತಂದರೆ ಮೇಕಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಟಿದೆ. ಅಂತೂ ಫೈನಲ್ ಆಗಿ ನಾನು ಮೇಕಪ್ ಮಾಡಿದೆ. ಬಟ್ ಮಾಡುವಾಗ ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡೋದಕ್ಕೆ. ಅದಾದಮೇಲೆ ಅವ್ರನ್ನ ಫ್ರಂಟು ಮತ್ತು ಬ್ಯಾಕು ಫೋಟೋ ಹಾಕಿರ್ತೀನಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಯಾರಾದರೂ ಟ್ರೈ ಮಾಡೋರಿದ್ರೆ ಮಾಡಿ, ಇವತ್ತು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಏನಂದರೆ ಸ್ಟ್ರಾಂಗ್ ಇರಬೇಕು, ಓಕೆನಾ. ಅದಾದಮೇಲೆ ಒಂದು ಪ್ರವೇಶಕ್ಕೆ ನನಗೆ ಕರೆದಿದ್ರು. ಆವಾಗ 1 ಮಂತ್ ಬ್ಯಾಕ್ ಕೆಲಸ ಇರೋದ್ರಿಂದ ಹೋಗಿರಲಿಲ್ಲ.
ಆ್ಯಂಡ್ ಅಲ್ಲಿ ನನ್ನ ನೋಡಿಬಿಟ್ಟು ಮನೆ ಹಿಂಗೆ ಕಟ್ಸಿದ್ದೀವಿ ನೋಡಕತ್ರಿ ಬರ್ರಿ ಅಂತ ಹೇಳ್ಬಿಟ್ಟು ಕರೆದ್ರು. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ, ತುಂಬ ಇಷ್ಟ ಆಯಿತು. ಫುಲ್ ಮನೇನ ನೋಡಿ ಅಂತ ಹೇಳಿದರು. ಕೆಲವೊಬ್ಬರಿಗೆ ಮನೆ ಕಟ್ಟೋರು ಇರ್ತಾರೆ ಅಲ್ವಾ, ಅವ್ರಿಗೆ ಕೆಲವೊಂದು ಐಡಿಯಾಸ್ ಏನಾದರೂ ನನ್ನಿಂದ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ವೀಡಿಯೋಸನ್ನು ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಂದು 60 ಲ್ಯಾಕ್ ತನಕ ಬಂದಿದೆ ಖರ್ಚು ಅಂತ ಹೇಳಿದರು. ಓಕೆ, ತುಂಬ ಚೆನ್ನಾಗಿದೆ ಇರಲಿ ಅಂತ ಹೇಳಿ ನಾನು ಕೂಡ ಮನೆ ನೋಡಿದೆ. ಅಂಡ್ ಮೇಲ್ಗಡೆ ಕೂಡ ಒಂದು 3 ರೂಮ್ ಏನೋ ಕಟ್ಟಿದ್ದಾರೆ ಅಂತೆ, ಕೆಳಗಡೆ ಮತ್ತು ಮೇಲ್ಗಡೆ. ತುಂಬ ದೊಡ್ಡ ಮನೆ ಅಂತ ಹೇಳ್ಬೋದು. ಬಿಸಿಲಂತೂ ಇಷ್ಟು ಜಾಸ್ತಿ ಇತ್ತು, ಕಾಲಿಡೋದಕ್ಕೆ ಅಂತೂ ಆಗ್ತಾನೆ ಇರಲಿಲ್ಲ. ಮೇಲ್ಗಡೆ ಬಂದವಳೆ ಒಂದು ಪಟ ಅಂತ ಹೇಳ್ಬಿಟ್ಟು ರೂಮ್ಗಳನ್ನು ನೋಡಿಕೊಂಡು ಇನ್ನು ಮನೆಗೆ ಹೊರಟಿದ್ದೀನಿ. ಸೊ ಈ ಥರ ಬಂದಿದೆ ನೋಡಿ, ಬ್ಯಾಕ್ ಸೈಡು ಫೋಟೋ ಹಾಕಿದ್ದೀನಿ. ಆ್ಯಂಡ್ ನನಗೆ ಫೋಟೋಸ್ ತೊಗೊಳಕ್ಕೆ ಕೂಡ ಅಲ್ಲಿ ಟೈಮ್ ಇರಲಿಲ್ಲ. ಹೆಂಗೋ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ತೆಗೆಸ್ಕೊಂಡೆ. ಆ್ಯಂಡ್ ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡಿದೆ. ಇನ್ನು ಫ್ರಂಟ್ ಬಂದುಬಿಟ್ಟು ಮೇಕಪ್ ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಆರ್ಡರ್ಗೆ ಹೋಗಿದ್ವಿ ನಾನು. ಅದನ್ನು ನೋಡಿ ಇಷ್ಟ ಆಗಿ ಇನ್ನೊಂದು ಮೇಕಪ್ ಕೂಡ ಮಾಡಿದೆ. ಅವ್ರದ್ದು ಬ್ಯಾಕ್ ಸೈಡ್ ಫೋಟೋ ಮಾತ್ರ ಹಾಕಿರ್ತೀನಿ ನೋಡಿ. ಫೋಟೋ ಕೊಡಿ ಅಂತ ಹೇಳಿದೆ. ಅವರು ಇಷ್ಟ ಆಗಲ್ಲ, ಕೆಲವೊಬ್ರು ಹಳ್ಳಿಯಲ್ಲಿ ಇರ್ತಾರಲ್ವ, ತುಂಬ ಇಷ್ಟ ಆಗಲ್ಲ. ಫೋರ್ಸ್ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಎರಡೂ ಮೇಕಪ್ಪನ್ನು ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ. ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.